ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತೆ ಬಿಬಿಎಂಪಿ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು. ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ, ಹೈಕೋರ್ಟ್ ಮುಂದಿದೆ. ಬಿಬಿಎಂಪಿದು ಸುಪ್ರೀಂ ಕೋರ್ಟ್ ಮುಂದೆ, ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮುಂದೆ. ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ. ಈಗ there are two issues ತಿಳ್ಕೋಬೇಕು. ಒಂದು, ಮೂಡಾದಲ್ಲಿ 2000 ಅಕ್ಟೋಬರ್ ತಿಂಗಳಲ್ಲೇ ಈ 50-50 ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನೊಂದು, ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ, ಎಲ್ಲ ಲೀಗಲ್ ಆಗಿದೆ. ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ, ಬೇರೆಯವರೆಲ್ಲ ಹೇಳಿದ್ದಾರೆ. ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವೇನ್ರಿ? ನೀವು ನೋಡಿದ್ದೀರಾ ನಮ್ಮ ಅರ್ಜಿನ? ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರಾ? ನೋಡಿಲ್ಲ, ಸುಮ್ಮನೆ ನೀವು ಹೇಳ್ತೀರಿ. ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ. ಸಿ, ಲ್ಯಾಂಡ್ ಲೂಸರ್ ಒಂದು ಕೇಸು, ಒಂದು ಅದು ಬೇರೆ. ಇದು ನಮ್ಮ ಜಮೀನನ್ನ ಇಲ್ಲೀಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ನಿನ್ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀಯ ನೀನು? ಕ್ಲೈಮ್ ಮಾಡ್ತೀಯಲ್ವಾ? ನೀವು ನಿಮ್ ಜಮೀನ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಿ? ಕ್ಲೈಮ್ ಮಾಡ್ತೀರಿ ಅಲ್ವಾ? ಅದೇ ಆಗಿರೋದು ಇಲ್ಲಿ. ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು. ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲೀಗಲ್ ಆಗಿ ತಪ್ಪು ಅಂತ ಮೂಡದವ್ರೆ ಒಪ್ಕೊಂಡಿದ್ದಾರೆ. ಮೂಡಾದಲ್ಲಿ ಮೀಟಿಂಗ್ ನಲ್ಲೇ ಒಪ್ಕೊಂಡಿದ್ದಾರೆ. ವೇರ್ ಇಸ್ ದಿ ಇಶ್ಯೂ? ಹೇಳಪ್ಪ ನೀನು. ಅಲ್ಲಲ್ಲ, ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ, ಬಿಕಾಸ್ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಅದು ಎಂಕ್ವೈರಿ ಮಾಡಿಸ್ತಾ ಇದೀವ್ರಿ. ಇಬ್ರು IAS ಆಫೀಸರ್ ಕೈಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಅದು ಏನ್ ತನಿಖೆಯಾಗಿ ಏನ್ ರಿಪೋರ್ಟ್ ಬರ್ತದೆ ನೋಡೋಣ. ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ 100% ಆಕ್ಷನ್ ತಗೋತೀವಿ. ನಂಬರ್ 1. ನಂಬರ್ 2, ಈಗ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ನಮ್ಮ ಮನೆ ಮುತ್ತಿಗೆ ಹಾಕಿದ್ರು, ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ. ಮಾಡ್ಲಿ ಪಾಪ, ನಾವು ಅದಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ 15ನೇ ತಾರೀಕಿಂದ. ಅದು ರೈಸ್ ಆದ್ರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು. ಸರ್, ಇಲ್ಲಪ್ಪ, ಅದಕ್ಕೆ ಎನ್ಕ್ವೈರಿ ಮಾಡಿರೋದು ಅವೆಲ್ಲನೂ. ಈಗ ಅಮಾನತ್, ಒಬ್ರು ಮಾತಾಡ್ರಿ, ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ. ಇಬ್ರು IAS ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ. ಒಂದು ತಂಡ ರಚನೆ ಮಾಡಿದ್ದೀವಿ. ಅವರು ಏನು ವರದಿ ಕೊಡ್ತಾರೆ, ಆ ವರದಿ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ರೆ 100% ಕ್ರಮ ತಗೋತೀವಿ. ಇಲ್ಲ, ಕಾನೂನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಈಗ ಹಿಂದಿನ ಇದು ಚರ್ಚೆ ಆಗಿತ್ತು. ಕುಂಟರಾಮಣ್ಣವರು ಮೆಂಬರ್ ಇದ್ರಲ್ಲ, ಅವರು ರಾಮಣ್ಣ ಅಂತ, ರಾಮಣ್ಣ ಅವ್ರಿದ್ದಾಗ ಚರ್ಚೆ ಆಗಿತ್ತು ಒಂದ್ಸರಿ, ಮೆಂಬರ್ಗಳನ್ನ MLAಗಳಿರ್ಬೇಕಾ MLCಗಳಿರ್ಬೇಕಾ ಅಂತ. ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡೋಣ, ಇನ್ನು ಚರ್ಚೆ ಮಾಡಿ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಇದನ್ನ ಬಹುಕೋಟಿ ಭ್ರಷ್ಟಾಚಾರ, ಇದನ್ನ CBI ಕೊಡಿ ಅನ್ನೋದು ಅವ್ರ ಒತ್ತಾಯ. ಜೊತೆಗೆ
ಯಾರು ಯಾರ ಸಿಬಿಐ ಬಿಜೆಪಿ ಅವರು ಒತ್ತಾಯ ಇರೋದು ಸಿಬಿಐಗೆ ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ವಾ? ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳು ನೀನು. ನಾನು ಅನೇಕ ಸಿಬಿಐ ಕೊಟ್ಟಿದ್ದೀವಿ. ಸಿಬಿಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ. ಅವ್ರು ಯಾವ್ದಾರು ಕೊಟ್ಟಿದ್ರ? ಯಾವ್ದು ಕೇಸ್ ಒಂದು ಹೇಳು. ಬಿಜೆಪಿ ಅವ್ರು ಕೊಟ್ಟಿದ್ದು ಸರ್ಕಾರದಲ್ಲಿ ಇದ್ದಾಗ ಇಂತಿದ್ದು ಬಿಜೆಪಿ ಸಿಬಿಐ ಕೊಟ್ಟಿದ್ದೀವಿ ಅಂತ ಹೇಳು ತೋರ್ಸು. ಅಲ್ಲ ಸೋಮಶೇಖರ ಇದ್ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು. ಅವ್ರ ಅಧಿಕಾರದಲ್ಲಿದ್ದಾಗ ಸಿಬಿಐ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ವ ಅವ್ರ ಕೈಲಿ? ಈಗ ಸೂದ್ ಇದ್ದಾರೆ ಡೈರೆಕ್ಟರ್ ಆಫ್ ಸಿಬಿಐ. ಅವ್ರು ಎಲ್ಲಿ ಪೊಲೀಸ್ನವರು? ಅವರು ಕರ್ನಾಟಕದಲ್ಲಿ ಡಿಜಿ ಆಗಿದ್ದವರಲ್ವಾ? ಅವರೇ ಡೈರೆಕ್ಟರ್ ಆಫ್ ಸಿಬಿಐ. ಯಾಕಂದ್ರೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ. ಅದರಿಂದ ನಾವು ಅನೇಕ ನಮ್ಮ ಸರ್ಕಾರಗಳಲ್ಲಿ ಇವರು ಬಿಜೆಪಿಯವರು ಏನಂತಿರು ಗೊತ್ತಾ ಸಿಬಿಐಗೆ? ಗೊತ್ತಾ ನಿನ್ಗೆ? ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು. ಸಿಬಿಐ ಕೊಡಿ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ನೀನು ಅದನ್ನ ಅವ್ರು ಹೇಳೋದು ಸಿಬಿಐ ಕೊಡಿ. ಯಾಕೆ? ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ. ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.